ಒಂದು ಸ್ಪೆಷಾಲಿಟಿ ಕಾಣಿಸ್ತಾ ಇದೆ ಈ ಡಿಬೇಟ್ ಅಲ್ಲಿ. ಯಾಕಂದ್ರೆ ಎರಡೂ ಕ್ಷೇತ್ರಗಳು ಬೇರೆ ಬೇರೆ ಆದ್ರೂ ಕೂಡ ಒಂದೊಂದು ಆಯಾಮದಲ್ಲಿ ನಾವು ಮಾಹಿತಿ ಕೊಡ್ತಾ ಇದ್ವಿ. ನಾವು ಯಾವಾಗ್ಲೂ ಕೂಡ ಹೇಳ್ತೀವಿ ವೈವಿಧ್ಯತೆಗೆ ಹೆಸರುವಾಸಿ ನಮ್ಮ ಕರುನಾಡು ಅಥವಾ ನಮ್ಮ ದೇಶ ಅಂತ. ಸೊ ಯಾವ ಕ್ಷೇತ್ರ, ಕೆಲ ಜನ ಜ್ಯೋತಿಷ್ಯದ ಪ್ರಕಾರ ನಂಬೋರು ತುಂಬಾ ಇರ್ತಾರೆ, ನಂಬರ್ಗಳನ್ನ ನಂಬೋರು ತುಂಬಾ ಜನ ಇರ್ತಾರೆ. ಬಟ್ ಅಲ್ಟಿಮೇಟ್ ಆಗಿ ಆರೋಗ್ಯ ಸಮಸ್ಯೆ ಬಂದಾಗ ಹೋಗ್ಬೇಕಾಗಿದ್ದು ಡಾಕ್ಟರ್ ಹತ್ರನೇ. ನೀವು ಅಲ್ಲೇ ಒಂದಷ್ಟು ರೀಸನ್ಸ್ ನ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಸೊ ಎಲ್ಲರಿಗೂ ಕೂಡ ಎಲ್ಲ ಆಯಾಮದಲ್ಲಿ ಮಾಹಿತಿ ಕೊಡಬೇಕು ಅಂತ ಗ್ಯಾರಂಟಿ ನ್ಯೂಸ್ ಈ ಕಾರ್ಯಕ್ರಮದ ಆಯೋಜನೆ ಮಾಡಿದೆ ಅಂತ ಬಹಳ ವಿಶೇಷತೆ ಕಾಣಿಸ್ತಾ ಇದೆ ನನಗೆ. ದಿನೇಶ್ ಸರ್, ಈಗ ಪ್ರಶ್ನೆ ಇರೋದು, ನೀವು ಆಗ್ಲೇ ಹೇಳಿದ್ರಿ ನಂಬರ್ ಅನ್ನ ನಂಬೋರು ತುಂಬಾ ಜನ ಇದ್ದಾರೆ, ನಂಬರ್ ಪ್ರಕಾರ ಫಾಲೋ ಮಾಡೋರು ತುಂಬಾ ಜನ ಇದ್ದಾರೆ ಅಂತ. ಈ ಡಿಸೆಂಬರ್ ತಿಂಗಳು ಈ ನಂಬರ್ ಡೇಂಜರ್ ಹೆಂಗೆ ಅಂತ? ಜನರಲಿ ಇಯರಲ್ಲಿ ದಿ 12th ಮಂತ್ ಅಂತ ಕರೀತಾರೆ. 12th ಮಂತ್ ಅಂತಂದಾಗ ಅದು 1 + 2 3 ಬರುತ್ತೆ. ಮತ್ತೆ ಈಗ ಸೂರ್ಯಗ್ರಹ ಇರ್ತಕ್ಕಂಥ ರಾಶಿ ತಗೊಂಡಾಗ ಇಟ್ ಈಸ್ ಇನ್ ಸ್ಯಾಜಿಟೇರಿಯಸ್. ಸೊ ಯಾಕೆ ಸ್ಯಾಜಿಟೇರಿಯಸ್ಸಲ್ಲಿ ಸೂರ್ಯನ ನಾವು ಕೊಟ್ಟಿದ್ದೀವಿ ಅಂತಂದರೆ, ಅದರ ಸ್ವಂತ ಮನೆ ಆಗಿರ್ತಕ್ಕಂಥ ಸಿಂಹ ರಾಶಿಯಲ್ಲಿ ಸ್ವಲ್ಪ ಅತಿ ಹೆಚ್ಚು ಶಾಖ ಇರ್ತಕ್ಕಂಥದ್ದು. ಬರ್ತಾ 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 ವಿ ಆರ್ ಡ್ರಿಫ್ಟಿಂಗ್ ಅವೇ. ಇವಾಗ ಅರ್ತ್ ಟಿಲ್ಟ್ ನಾವು ತಗೊಂಡಾಗ 23.5 ಡಿಗ್ರಿ ಇರ್ತಕ್ಕಂಥದ್ದು ಇವಾಗ ಸ್ವಲ್ಪ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಸ್ವಲ್ಪ ಲೈಟ್ ಬೀಳ್ತಕ್ಕಂಥದ್ದು ಕಮ್ಮಿ ಇರುತ್ತೆ. ಸೊ ಟಿಲ್ಟಿಂದ ಅದನ್ನು ವಿಂಟರ್ ಸಾಲ್ಸೈಟಸ್ ಅಂತ ಕರೀತಾರೆ. ಸೊ ಇಲ್ಲಿ ಡೇ ಲೈಟ್ ಭಾಳ ಕಮ್ಮಿ ಇರುತ್ತೆ. ಇಲ್ಲಿ ನಾವು ಹೇಗೆ ಅಸ್ಟ್ರಾಲಜಿಕಲಿ ನಾವು ನೋಡ್ತೀವಿ, ಅದು ವಿತ್ ಹೆಲ್ಪ್ ಆಫ್ ಅಸ್ಟ್ರಾನಮಿ, ಮತ್ತು ಇಲ್ಲಿ ನಾವು ಮೆಡಿಕಲ್ನ ನಾವು ಆ್ಯಡ್ ಮಾಡ್ತೀವಿ ಹೇಳ್ದಂಗೆ. ಸೊ ಚಳಿಗಾಲ ಇದೆ. ಸನ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಮ್ಮ ಅಸ್ಟ್ರಾಲಜಿಲಿ. ಅವರು ಸುರೇಶ್ ಅವ್ರು ಹೇಳ್ದಂಗೆ ಸೂರ್ಯ ಆರೋಗ್ಯಕಾರಕ. ಯಾಕೆಂದರೆ ವಿತೌಟ್ ಸನ್, ಅದಕ್ಕೆ ಡಾಕ್ಟ್ರು ಹೇಳ್ತಾರೆ ಸೂರ್ಯನಲ್ಲಿ ನಿಂತ್ಕೊಳ್ರಿ, ಸ್ವಲ್ಪ ವೈಟಮಿನ್ ಡಿ ಬರುತ್ತೆ, ಮತ್ತು ಸ್ವಲ್ಪ ಹೆಲ್ತ್ ಚೆನ್ನಾಗಿರುತ್ತೆ, ಬೋನ್ಸ್ ಚೆನ್ನಾಗಿರುತ್ತೆ ಅಂತ. ವಿ ಆಲ್ಸೋ ಕನ್ಸಿಡರ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಅಸ್ಟ್ರಾಲಜಿ ನಂಬೋದಿಲ್ಲ ಅಂತಂದರೆ, ಇಲ್ಲಿ ನಾವು ಗ್ರಾಸ್ ಆಗಿ ಹೇಳ್ತಾ ಇದ್ವಿ, ಗ್ರಾಸ್ ಅಂತ ಕರಿತೀವಿ. ಆದರೆ ಡಾಕ್ಟ್ರ್ ಹತ್ರ ಹೋದಾಗ ಒಂದು ಇವಾಗ ಕಾಯಿಲೆ ತಂದಾಗ ಈಗ ಕರೆಕ್ಟಾಗಿ ಒಂದು ಟೆಸ್ಟ್ ಮಾಡಿಸ್ತಾರೆ, ಲ್ಯಾಬ್ ಟೆಸ್ಟ್ ಮಾಡಿಸ್ತಾರೆ. ಅಟ್ ದಿ ಸೇಮ್ ಟೈಮ್ ದೇ ಆಲ್ಸೋ ಲುಕ್ ಅಟ್ ದಿ ಹಿಸ್ಟ್ರಿ, ಹಿಂದೆ ಏನೇನು ಆಗಿತ್ತು ಅಂತ ಹಿಸ್ಟ್ರಿ. ಅಸ್ಟ್ರಾಲಜಿಲಿ ಏನಾಗುತ್ತೆ, ನಾವು ಹುಟ್ಟೋ ಟೈಮಲ್ಲಿ ಇರ್ತಕ್ಕಂಥ ಜಾತಕ ಹಿಸ್ಟ್ರಿ ಆಗುತ್ತೆ, ಈಗ ಇರ್ತಕ್ಕಂಥ ಗ್ರಹಗತಿಗಳೆಲ್ಲ ಈಗ ಪ್ರೆಸೆಂಟ್ ಕಂಡೀಷನ್ ಆಗುತ್ತೆ. ವೆಂದಿ ಹುಟ್ಟಿದಾಗ್ಲೇ ಕೆಲವು ಗ್ರಹಗಳಿಂದ ನಮಗೆ ವೀಕ್ನೆಸ್ ಇದ್ದಾಗ, ಲೈಕ್ ಆಸ್ಥಮ್ಯಾಟಿಕ್ ಇದ್ದಾಗ ಡಿಸೆಂಬರಲ್ಲಿ ಸಾಯ್ತಾರೆ. ಯಾಕಂದರೆ ಬಿಕಾಸ್ ಕೋಲ್ಡ್ ಈಸ್ ಮೋರ್. ಈಗ ಹುಟ್ಟಿದಾಗಲೇ ಜಾತಕದಲ್ಲಿ ಈ ಒಂದು ಹೀಟ್ ಪ್ರವೃತ್ತಿ, ಅವ್ರಿಗೆ ಜಾಸ್ತಿ ಹೀಟ್ ಇದೆ ಅಂದರೆ ಡಿಸೆಂಬರ್ ಮಂತಲ್ಲಿ ಅವನಿಗೆ ಚೆನ್ನಾಗಿರ್ತಾನೆ. ಸೊ ಮೂಲದಲ್ಲಿ ಹೇಗೆ ನಾವು ಮೆಡಿಕಲಲ್ಲಿ ವಿ ವಿಲ್ ಸಿ ದಿ ಬ್ಯಾಕ್ ರಿಪೋರ್ಟ್, ಅಸ್ಟ್ರಾಲಜಿಲಿ ಅವರವರ ಮೂಲ ಜಾತಕವನ್ನು ನೋಡ್ತೀವಿ. ಸೊ ಎಲ್ಲರೂ ಡಿಸೆಂಬರಲ್ಲಿ ಸಾಯ್ತಾರಾ? ಸಾಯಲ್ಲ. ಯಾರ್ಯಾರ ಜಾತಕದಲ್ಲಿ ಸ್ವಲ್ಪ ವೀಕ್ ಇರುತ್ತೋ ಪ್ಲಾನೆಟರಿ ಪೊಸಿಷನ್ಸ್, ಅದು ಸೇಮ್ ಪೊಸಿಷನ್ ಈಗ ವೀಕ್ ಆಗಿರ್ತಕ್ಕಂಥದ್ದು ಎರಡು ಮರ್ಜ್ ಆಗುತ್ತೆ, ಕಾಂಬಿನೇಷನ್ ಕಲ್ಮಿನೇಷನ್ ಆಗುತ್ತೆ, ಆವಾಗ ಅಲ್ಲಿ ಎಫೆಕ್ಟ್ ಜಾಸ್ತಿ ಇರುತ್ತೆ. ಸೊ ಈ ಟೈಮಲ್ಲಿ ಎಲ್ಲ ಆಗ್ತಕ್ಕಂಥ ಒಂದು ಸಮಯದಲ್ಲಿ ಡಿಸೆಂಬರ್ ಅಲ್ಲೇ ಇಂಪಾರ್ಟೆಂಟು. ಸೊ ಡಿಸೆಂಬರ್ 21st ಈಸ್ ಎ ವೆರಿ ಇಂಪಾರ್ಟೆಂಟ್ ಡೇ. ಇವನ್ ನಾವು ಅಸ್ಟ್ರಾನಮಿಲಿ ಕೂಡ ವಿಂಟರ್ ಭಾಳ ಪೀಕ್ ಆಗಿರ್ತಕ್ಕಂಥದ್ದು ಡಿಸೆಂಬರ್ 21. ಆ 21 3ನೇ ಬರುತ್ತೆ ಮತ್ತೆ. ಸೊ ಹಾಗೆ ನ್ಯೂಮರಾಲಜಿ ಅಸ್ಟ್ರಾಲಜಿ ಎಲ್ಲನೂ ಕಂಪೇರ್ ಮಾಡಿದ್ರೆ ಈ ಟೈಮಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ, ಸೂರ್ಯ ಧನುರಾಶಿಲಿ ಕೂತಿರ್ತಾನೆ, ಸ್ವಲ್ಪ ಚಳಿ ಜಾಸ್ತಿ, ಬ್ಲಡ್ ಸರ್ಕ್ಯುಲೇಷನ್ನು ಸ್ವಲ್ಪ ಸ್ಲೋ ಆಗಿರುತ್ತೆ. ಎಸ್ಪೆಷಲಿ ಕೊಲೆಸ್ಟ್ರಾಲ್ ಇರೋರಿಗೆ ಬ್ಲಡ್ ತಿಕ್ಕು, ಅದೆಲ್ಲರಿಗೂ ಗೊತ್ತಿದೆ. ಸೊ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೋ, ತಿಕ್ಕಾಗುತ್ತೋ, ಸೊ ಎಲ್ಲ ಆ್ಯಕ್ಟಿವಿಟಿ ಸ್ಲೋ ಆಗುತ್ತೆ. ಎಲ್ಲ ಆ್ಯಕ್ಟಿವಿಟಿ ಸ್ಲೋ ಆದಾಗ ಹಾರ್ಟನ್ನು ಯೋಚನೆ ಮಾಡುತ್ತೆ, ಎಲ್ಲರೂ ಸ್ಲೋ ಆದ್ರಲ್ಲ ನಾನು ಸ್ಲೋ ಆಗ್ಬಿಡೋಣ ಅಂತ, ಅದರ ಆ್ಯಕ್ಟಿವಿಟಿನೂ ಸ್ಲೋ ಆಗ್ಬಿಟ್ಟು ನಿಂತೋಗ್ಬಿಡುತ್ತೆ. ಸೊ ಅದು ಡಿಸೆಂಬರಲ್ಲಿ ಜಾಸ್ತಿ ಅಷ್ಟೇ ಇದೆ ಆ್ಯಕ್ಟಿವಿಟಿ. ಓಕೆ, ಡಾಕ್ಟರ್ ಹತ್ರ ಹೋಗ್ತೀನಿ ನೇರವಾಗಿ. ಅವ್ರು ಹೇಳೋದಲ್ಲಿ ಒಂದು ಪಾಯಿಂಟ್ ಅಂತ ಅನಿಸ್ತು, ಸ್ವಲ್ಪ ಸೂರ್ಯನ ಬಿಸಿಲು ಕಡಿಮೆ ಅಂತ. ಈ ಡಿಸೆಂಬರ್ ತಿಂಗಳ ಆರಂಭದಿಂದಲೂ ಕೂಡ ನೋಡ್ತಾ ಇದ್ವಿ ವಿಪರೀತ ಚಳಿ. ಡಾಕ್ಟರ್, ಮನೆ ಬಿಟ್ಟು ಆಚೆ ಬರೋಕ್ಕೆ 100 ಸಲ ಯೋಚನೆ ಮಾಡ್ತೀವಿ, ಅಷ್ಟು ಪ್ಯಾಕಪ್ ಆಗಿ ಬಂದರೂ ಕೂಡ ಚಳಿ ತಡೆಯಕ್ಕೆ ಆಗ್ತಾ ಇಲ್ಲ. ತುಂಬಾ ಯಂಗ್ಸ್ಟರ್ಸ್ ಅಲ್ಲೇ ನಿಮಗೆ ಮೂಳೆಗೆ ಸಂಬಂಧಪಟ್ಟಂತೆ ನೋವುಗಳು ಜಾಸ್ತಿ ಆಗ್ತಾ ಇದೆ, ಕೂರಕ್ಕಾಗ್ತಾ ಇಲ್ಲ, ನಿಲ್ಲಕ್ಕಾಗ್ತಾ ಇಲ್ಲ. ಇನ್ನು ಏಜ್ ಫ್ಯಾಕ್ಟರ್ ಕೂಡ ಮ್ಯಾಟರ್ ಆಗುತ್ತಾ ಈ ಡಿಸೆಂಬರ್ ತಿಂಗಳಲ್ಲಿ ಅಂತ? ತುಂಬಾ ವಯಸ್ಸಾದವ್ರಿಗೆ ಈ ಚಳಿಯನ್ನ ತಡೆಯಕ್ಕಾಗದೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ಬೋದಾ? ಹೌದು, ಡೆಫಿನೆಟ್ಲಿ. ಹಲವಾರು ಈಗ ನೀವು ಕೇಳ್ತಾ ಇರೋ ಪ್ರಕಾರ ನೋಡಿದ್ರೆ ಸಾವಿನ ಸಂಖ್ಯೆ ಯಾಕೆ ಯೂಶಲಿ ಡಿಸೆಂಬರ್ ಅಥವಾ ಥಂಡಿಗಾಲದಲ್ಲಿ ನಾವು ಬೇರೆ, ಇವಾಗ ಹಾರ್ಟ್ ಒಂದು ಸೈಡಿಗೆ ಇಟ್ಟರೆ ಆಲ್ರೆಡಿ ನೋಡಿದ್ವಿ, ಹಲವಾರು ರೀಸನ್ಸ್ ಇದೆ, ಸೈಂಟಿಫಿಕ್ ನಾನ್ ಸೈಂಟಿಫಿಕ್ ವಾಟ್ ಎವರ್ ಇಟ್ ಈಸ್, ಅಲ್ಟಿಮೇಟ್ಲಿ ಸಾವಿಗೆ ಇಡ್ತಾ ಇದ್ದಾರೆ. ಸೊ ಅದು ಬಿಟ್ಟರೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಆಲ್ರೆಡಿ ಕಾಂಪ್ರಮೈಸ್ ಆಗಿರೋ ಈ ಓಲ್ಡ್ ಏಜಲ್ಲಿ ಅಥವಾ ಯಂಗರ್ ಏಜು, ಈಗ ನಾನು ಮಕ್ಕಳ ತಜ್ಞ. ಸೊ ಯಂಗರ್ ಏಜು ಮತ್ತು ಓಲ್ಡರ್ ಏಜಲ್ಲಿ ಏನಾಗ್ತದೆ, ಇಮ್ಯುನಿಟಿ ವೀಕ್ ಇರುತ್ತೆ. ಈ ಮಿಡಲ್ ಏಜಲ್ಲಿ ಇಮ್ಯುನಿಟಿ ಇಸ್ ದ ಪೀಕ್ ಜನರಲಿ. ಸೊ ಈ ಏಜಲ್ಲಿ ಗ್ರೂಪಲ್ಲಿ ಏನಾಗ್ತದೆ, ಥಂಡಿಗಾಲದಲ್ಲಿ ಸಾಕಷ್ಟು
ಈ ವಾತಾವರಣದಲ್ಲಿ ತೇವಾಂಶ ಮತ್ತು ಇದು ಕಡಿಮೆ ಇರೋದ್ರಿಂದ ಹ್ಯುಮಿಡಿಟಿ ಕಡಿಮೆ ಇರುತ್ತೆ, ಕೋಲ್ಡ್ ಏರ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಇರೋದ್ರಿಂದ ನಮ್ಮ ನೇಸಲ್ ಪ್ಯಾಸೇಜಲ್ಲಿ ಇಮ್ಯುನಿಟಿ ವೀಕ್ ಆಗ್ತದೆ. ಈ ವೀಕ್ ಆಗಿರೋದ್ರಿಂದ ಆರಾಮಾಗಿ ವೈರಸಸ್ ಏನಾಗ್ತದೆ ಬಾಡಿಲಿ ಸೇರ್ಕೊಳುತ್ತೆ. ಎಸ್ಪೆಷಲಿ ನಾವು ನೋಡಿರೋ ಪ್ರಕಾರ ಇನ್ನೂ ಇದ್ರಲ್ಲಿ ನೋಡಿದ್ರೆ ಈ ವರ್ಷ ನೋಡೋದಾದರೆ ನಾವು ಆ್ಯಕ್ಚುಲಿ ಹೈಯೆಸ್ಟ್ ನಂಬರ್ ಆಫ್ ಮಾನ್ಸೂನ್ ಪೀರಿಯಡ್ ನಾವು ಈ ವರ್ಷ ನೋಡಿದ್ವಿ. ಸೊ ಲಾ ನೀಲಾ ಅಂತ ಕೇಳಿರ್ಬೋದು ನೀವು. ಸೊ ಆ ಒಂದು ಏನು ಸೈಕ್ಲೋನ್ ಎಫೆಕ್ಟಿಂದ ಆಲ್ಮೋಸ್ಟ್ ಹೈಯೆಸ್ಟ್ ನಂಬರ್ ಆಫ್ ಇದು ಲಾಸ್ಟ್ ಬಂದಿದ್ದು ನಮಗೆ 2013-14 ಬಂದಿತ್ತು. ಆಗನೂ ಅಷ್ಟೇ ನೋಡಿದ್ರೆ ನೀವು ಹಿಸ್ಟ್ರಿ ಅಂತ ಹೇಳಿದ್ರಲ್ಲ, ಹಿಸ್ಟ್ರಿ ಹೇಳೋದಾದರೆ ಇನ್ಫ್ಲುಯೆನ್ಸಾ ಕೇಸಸ್ಸು ಹೈಯೆಸ್ಟ್ ನಂಬರ್ ಅವಾಗಿತ್ತು. ಸೊ ಈ ವರ್ಷನೂ ಇನ್ಫ್ಲುಯೆನ್ಸಾ ಕೇಸಸ್ಸು ಜಾಸ್ತಿ ಇದೆ. ಸೊ ಇದು ಸೈಂಟಿಫಿಕ್ ಇದು ರೀಸನ್. ಎಸ್ಪೆಷಲಿ ಇನ್ಫ್ಲುಯೆನ್ಸಾ ಬಂದ್ರೂ ಈ ವೈರಸಸ್ಸು ಜಾಸ್ತಿ ಆಗೋದು ಒಂದು ಯಂಗರ್ ಏಜ್ ಗ್ರೂಪು, ಒಂದು ಓಲ್ಡರ್ ಏಜ್ ಗ್ರೂಪ್. ಸೊ ಇನ್ನೊಂದು ಈ ಏಜ್ ಗ್ರೂಪಲ್ಲಿ ಸರ್ ಏನಾದರೂ ಪ್ರಿವೆನ್ಷನ್ಗಿದೆಯಾ, ಹೇಗಾದರೂ ತಡಿಬೋದಾ ಇನ್ಫೆಕ್ಷನ್ಸ್ ಅಂದರೆ ನಾವು ಯೂಶಲಿ ರೆಕಮೆಂಡ್ ಮಾಡೋದು ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಅಂತ ಬರ್ತದೆ. ಇದು ಸೇಮ್ ಹೆಮಿಸ್ಫಿರಿಕಲ್ಲಿಗೆ ನಾರ್ತನ್ ಹೆಮಿಸ್ಫಿಯರ್ ಸದರ್ನ್ ಹೆಮಿಸ್ಫಿಯರ್ಗೆ ಹೊಂದುವಂಥ ಪ್ರತಿ ವರ್ಷವೂ ಇನ್ಫ್ಲುಯೆನ್ಸಾ ರಿಲೀಸ್ ಮಾಡ್ತಾರೆ ವೈರಸಸ್. ಈಗ ಕೋಳಿಗಳಿಗೆಲ್ಲ ಇದಾಗ್ತದಲ್ಲ H5N2 ಆ ಥರ ಎಲ್ಲ ಇದು ಬರ್ತದೆ, ಸೇಮ್ ಹ್ಯೂಮನ್ ಬೀಯಿಂಗ್ಸಲ್ಲೂ ಇದು ಬರ್ತದೆ. ಸೊ ಇದೊಂದು ಪ್ರೊಟೆಕ್ಷನ್ಗೆ ಈವನ್ ನಿಮೋನಿಯಾ ವ್ಯಾಕ್ಸಿನ್ಸ್ ಆಗಲಿ, ಓಲ್ಡರ್ ಏಜ್ ಗ್ರೂಪಲ್ಲಿ ನಿಮೋನಿಯಾ ವ್ಯಾಕ್ಸಿನ್ಸ್ ತೊಗೊಳ್ಳಿ. ಎಸ್ಪೆಷಲಿ ದೋಸ್ ಹೂ ಆರ್ ಮನೆಯಲ್ಲಿ ಯಾರು ಎಲ್ಡರ್ಸ್ ಇರ್ತಾರೆ, ಮೋರ್ ದೆನ್ 60 ಇಯರ್ಸ್ ಇರ್ತಾರೆ, ಅವರಿಗೆ ನಿಮೋನಿಯಾ ವ್ಯಾಕ್ಸಿನು ಎಸ್ಪೆಷಲಿ ಆ್ಯಂಡ್ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ತೊಗೊಳೋದ್ರಿಂದ ಯು ಕ್ಯಾನ್ ಪ್ರಿವೆಂಟ್ ದ ನಿಮೋನಿಯಾ ರಿಲೇಟೆಡ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡೆತ್ಸ್. ದಯವಿಟ್ಟು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತಿದ್ರು. ಲಾಸ್ಟ್ ಟೈಮು ನಾವು ಕೊರೋನಾ ಬಂದಾಗ ವ್ಯಾಕ್ಸಿನ್ ಕಂಡಿಡ್ತಾರಲ್ಲ, ಎಲ್ರಿಗೂ ನೋಡ್ತಿರ್ತಾರೆ ಜ್ಯೋತಿಷಿಗಳೆಲ್ಲ ಕಾರ್ಯಕ್ರಮ. ಯಾವಾಗ ಸೂರ್ಯ ಬಲವಾದ್ನೋ ಯಾವಾಗ ಗೋಚರದಲ್ಲಿ ಸೂರ್ಯ ಬಲವಾದಾಗೆ ವ್ಯಾಕ್ಸಿನ್ ಹೊಸದು ಕಂಡುಹಿಡಿದಿದ್ರು. ಅಂದರೆ ಕೊರೋನಾಗೆ ಬಂದಿದ್ದು ಅಂದರೆ ರೋಗ ನಿರೋಧಕ ಶಕ್ತಿ ಕೊಡ್ತಕ್ಕಂಥವನೇ ಸೂರ್ಯಗ್ರಹ. ಅವನಿಗೆ ಬಲ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಈಗಿನ ಜಾತಕದ ಪ್ರಕಾರ. ಡಿಸೆಂಬರಲ್ಲಿ ಪ್ರತಿ ವರ್ಷ ಜೊತೆಯಲ್ಲಿ ಸಾಹೇಬ್ರು ಹೇಳ್ತಿದ್ರು ಆ ರೋಗ ನಿರೋಧಕ ಶಕ್ತಿಯೂ ಹೌದು, ಅದಾದಮೇಲೆ ಗ್ಲೂಕೋಸ್ ಅಂತ ಕರೀತಾರಲ್ಲ ಇಮ್ಯುನಿಟಿ ಪವರು, ಆ ರೋಗ ನಿರೋಧಕ ಶಕ್ತಿ ಕೊಡ್ತಕ್ಕಂಥವನು ಮಂಗಳ ಗ್ರಹ. ಈಗ ಗ್ಲೂಕೋಸು ಎಲ್ಲರಲ್ಲೂ ಕಡಿಮೆ ಆಗಿರುತ್ತೆ. ಬೇಕಾದ್ರೆ ಅವರೆಲ್ಲರೂ ಪರೀಕ್ಷೆ ಮಾಡಲಿ ಈ ಡಿಸೆಂಬರ್ ಬಗ್ಗೆ ತನಕ ಎಲ್ಲರಲ್ಲೂ ಗ್ಲೂಕೋಸ್ ಕಡಿಮೆ ಆಗಿರುತ್ತೆ. ಸೊ ಗ್ಲೂಕೋಸ್ ಕಾರಕ ಇಸ್ ಮಂಗಲ ಅಂತ ಕರಿತೀವಿ. ಯಾವಾಗ ಮಂಗಳ, ಅದರಲ್ಲೂ ಭಾರತದಲ್ಲಿ ವಿಶೇಷವಾಗಿ ಮಾತಾಡೋದಾದರೆ ಅವನು 15ನೇ ತಾರೀಕು ತನಕ ಏನಾದರೂ ಗ್ಲೂಕೋಸ್ ವ್ಯತ್ಯಾಸ ಆಗೋದು 100 ಕಾಣುತ್ತೆ. ಹಾಗಾಗಿ ಗ್ಲೂಕೋಸ್ಗೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು, ಅಥವಾ ರೋಗ ನಿರೋಧಕ ಶಕ್ತಿಗಳಾಗಲಿ. ಆಮೇಲೆ ಸೋಂಕು ಅಂತ ಹೇಳಿದ್ರು, ಆ ಸೋಂಕುಗಳನ್ನು ಕೊಡ್ತಕ್ಕಂಥವನೇ ಮಂಗಲ. ಯಾವಾಗ ಮಂಗಲ ಗ್ರಹ ಅಂತಕ್ಕಂಥವನು ಜಾತಕದಲ್ಲಿ ಬಲಹೀನನಾಗ್ತಾನೋ ಅಥವಾ ಗೋಚರದಲ್ಲಿ ಬಲಹೀನನಾಗ್ತಾನೋ ಸೋಂಕು ಬೇಗ ಅವರಿಗೆ ಅಟ್ಯಾಕ್ ಆಗ್ತದೆ ಅಂತ. ಸೊ ನಮ್ಮ ದಿನೇಶ್ ಗುರೂಜಿ ಹೇಳ್ತಿದ್ರು ಏನಂತಂದರೆ ಜಾತಕನೂ ಇರಬೇಕು ಮತ್ತು ಗೋಚರ ಎರಡೂ ಕೂಡ ಟ್ಯಾಲಿ ಆಗಬೇಕು ಅಂತ. ಹಾಗಾಗಿ ಅವರ ಜನ್ಮ ಜಾತಕದಲ್ಲಿ ಮಂಗಳ ಗ್ರಹ ಬಲಹೀನವಾಗಿದ್ದು ಅವ್ರದ್ದೇ ದಶಾಭುಕ್ತಿ ನಡೀತಾ ಇದ್ದು, ಗೋಚರದಲ್ಲೂ ಕೂಡ ಮಂಗಳ ಏನಾದರೂ ಈ ರೀತಿಯಾಗಿ ಅಷ್ಟಮಕ್ಕೆ ಬಂದಾಗ ಅವರು 100% ಗ್ಲೂಕೋಸು ಕಡಿಮೆ ಆಗುತ್ತೆ, ರೋಗಕ್ಕೂ ಕೂಡ ತುತ್ತಾಗ್ತಕ್ಕಂಥದ್ದು 100%.